ಜೈ ಗುರುದೇವ್, ನಮಸ್ತೆ. ವೆಲ್ಕಮ್ ಟು ಅರ್ಚನಾ ರಂಜನ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ, ವಿಡಿಯೋವನ್ನು ಲೈಕ್ ಮಾಡಿದ, ಕಮೆಂಟ್ ಮಾಡಿದ ಎಲ್ಲ ಸಹೃದಯರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ಅದೇ ರೀತಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದಾಗಿ ನಾನು ಹಾಕುವ ಯಾವುದೇ ಹೊಸ ವಿಡಿಯೋಗಳಿದ್ರೂ ಕೂಡ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಒನ್ಸ್ ಅಗೈನ್ ವೆಲ್ಕಮ್ ಆಲ್ ಟು ಅರ್ಚನಾ ರಂಜನ್ಸ್ ಯೂಟ್ಯೂಬ್ ಚಾನಲ್ ಸ್ಟೋರಿ ಟೈಮ್. ಸೊ ಈ ವಾರದ ಸ್ಟೋರಿ ಟೈಮ್ಗೆ ನಾನು ಆಯ್ಕೆ ಮಾಡಿಕೊಂಡಂಥ ವಿಷಯ ಮಾತು ನಮ್ಮ ಸಂಸ್ಕೃತಿಯ ಪ್ರತಿಧ್ವನಿ ಅಂತ ಹೇಳ್ತಾರೆ. ಮಾತೆ ಮುತ್ತು ಅಂತ ಹೇಳ್ತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಾರೆ. ನಮ್ಮ ಮಾತು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನು ಎತ್ತಿ ತೋರಿಸುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಏನು ಕತೆ, ಯಾವುದು ಈ ಮಾತಿನ ಸಂಸ್ಕೃತಿಯ ಸಂಸ್ಕಾರದ ರಹಸ್ಯ ಅಂತ ಹೇಳಿ ನೋಡೋಣ. ಈ ಕತೆ ನಡೆದದ್ದು ಒಬ್ಬ ರಾಜರ ಆಸ್ಥಾನದಲ್ಲಿ. ರಾಜ ಅಂತ ಹೇಳಿದ ಮೇಲೆ ಅರಮನೆ, ವೈಭೋಗ, ಮಂತ್ರಿ, ಸೇನಾಧಿಪತಿ, ಆಳುಕಾಳುಗಳು ಇದ್ದೇ ಇರ್ತಾರೆ ಅಲ್ವಾ. ಅದೇ ರೀತಿ ಪ್ರಜೆಗಳು ಇರ್ತಾರೆ, ಜೊತೆಗೆ ಬೇರೆ ಇತರ ವರ್ಗದವರು ಕೂಡ ಇರ್ತಾರೆ. ಒಂದು ದಿನ ಮಹಾರಾಜನ ಆಸ್ಥಾನಕ್ಕೆ ಮಂತ್ರಿ ಒಂದು ದೂರನ್ನು ತೆಗೆದುಕೊಂಡು ಬರ್ತಾರೆ. ಆ ದೂರ ಏನಿರುತ್ತೆ ಅಂದರೆ, ರಾಜನ ಒಂದು ಆಳ್ವಿಕೆಯ ಸಾಮ್ರಾಜ್ಯದ ಅಧೀನದಲ್ಲಿ ಒಂದು ಆಶ್ರಮ ಇರುತ್ತೆ. ಅಲ್ಲಿ ತುಂಬ ಜನ ಸನ್ಯಾಸಿಗಳು ಇರ್ತಾರೆ. ಸೊ ಅಲ್ಲಿ ಒಬ್ಬ ಮಹರ್ಷಿ ಕೂಡ ಇರ್ತಾರೆ, ಅವರೆಲ್ಲರನ್ನ ನೋಡ್ಕೊಳ್ಳುವಂಥ ಗುರುಗಳು. ಜೊತೆಗೆ ಅಲ್ಲಿರುವ ಸನ್ಯಾಸಿಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಹೋಮ ಹವನಗಳನ್ನು ಮಾಡುವಂಥದ್ದು, ಸತ್ಸಂಗವನ್ನು ನಡೆಸುವಂಥದ್ದು, ಸೊ ಪ್ರವಚನಗಳನ್ನು ಮಾಡುವಂಥದ್ದು, ಈ ರೀತಿಯ ಅನೇಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ತಾಣ ಆಗಿರುತ್ತೆ ಆ ಒಂದು ಆಶ್ರಮ. ಆದರೆ ಅವತ್ತಿನ ಸಭೆಯಲ್ಲಿ ಮಂತ್ರಿ ಒಂದು ಹೊಸ ವಿಚಾರವನ್ನು ಮಹಾರಾಜರ ಗಮನಕ್ಕೆ ತರ್ತಾರೆ. ಏನು ಹೊಸ ವಿಚಾರ ಅಂತ ಹೇಳಿದರೆ, ಆ ಆಶ್ರಮದಿಂದ ನಮಗೆ ಅನೇಕ ದೂರುಗಳು ಬರ್ತಾ ಇದೆ. ಅವರೆಲ್ಲರ ಅಲ್ಲಿ ಇರುವಂಥದ್ದು ವೇಸ್ಟ್, ಅಂದರೆ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಪುಕ್ಕಟೆಯಾಗಿ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಇದ್ದಾರೆ. ಆ ಆಶ್ರಮದಿಂದಾಗಿ ನಮ್ಮ ಸಾಮ್ರಾಜ್ಯಕ್ಕೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅಲ್ಲಿ ನಡೆಯುತ್ತಿರುವ ಕಾರ್ಯಗಳಿಂದ ನಮಗೆ ಏನು ಉಪಯೋಗ ಇಲ್ಲ. ಸುಮ್ಮನೆ ಕೆಲವು ವಯಸ್ಕರರು ಕೂಡ ತಾವು ದುಡಿಯುವುದನ್ನು ಬಿಟ್ಟು ಆಶ್ರಮದಲ್ಲಿ ಕೂತ್ಕೊಂಡಿರೋದ್ರಿಂದಾಗಿ ಸೊ ಸಾಮ್ರಾಜ್ಯದ ಒಂದು ವ್ಯಯ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ ದೂರನ್ನು ಹೇಳ್ತಾರೆ. ಸೊ ಇದೇ ರೀತಿಯಾಗಿ ಮಂತ್ರಿಗಳು ಏನು ಅಲ್ಲಿರುವ ಆಶ್ರಮದ ಬಗ್ಗೆ ದೂರುಗಳನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿರುವಂಥ ಅನೇಕ ಗಣ್ಯರು ಕೂಡ ಎದ್ದು ನಿಂತ್ಕೊಂಡು ಒಬ್ಬೊಬ್ಬರಾಗಿ ತಮ್ಮ ಚಿಂತನೆಗಳನ್ನು ಅಲ್ಲಿ ಮಂಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೇನಾಧಿಪತಿ ಇರ್ಬೋದು ಅಥವಾ ಇತರೆ ಮಂತ್ರಿ, ಅವರೆಲ್ಲರೂ ಕೂಡ ಹೇಳ್ತಾರೆ. ಕೆಲವರು ಎದ್ದು ಹೇಳ್ತಾರೆ, ಅವರು ಸುಮ್ಮನೆ ಅಲ್ಲಿ ಭೋಜನವನ್ನು ಸ್ವೀಕರಿಸುವಂಥದ್ದು, ಸೊ ವೈವಿಧ್ಯಮಯ ರೀತಿಯ ಆಹಾರವನ್ನು ಅವರು ಸೇವಿಸ್ತಾ ಇರ್ತಾರೆ. ಅವರಿಗೆ ಎಲ್ಲ ರುಚಿಕರವಾದ ಸಿಹಿ ಖಾದ್ಯಗಳು ಇರುವಂಥ ಭೋಜನ ಬೇಕು. ಸಮಯಕ್ಕೆ ಸರಿಯಾಗಿ ಎಲ್ಲದೂ ಕೂಡ ಅವರಿಗೆ ಆಸ್ಥಾನದಿಂದ ಒಂದು ಸಹಾಯ ಸಿಗ್ತಾ ಇರೋದ್ರಿಂದಾಗಿ ಸುಮ್ಮನೆ ತಮ್ಮ ಆಹಾರದತ್ತ ಮಾತ್ರ ಅವರ ಗಮನ ಇದೆ. ಆ ಆಶ್ರಮದಿಂದ ನಮ್ಮ ರಾಜ್ಯಕ್ಕೆ ಏನು ಪ್ರಯೋಜನ ಇಲ್ಲ ಅಂತ. ಇನ್ನು ಕೆಲವರು ಕೂಡ ಅದೇ ಥರದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ಎಲ್ಲರ ಒಂದು ಮಾತಿನ ಸಾರಾಂಶ ಏನಿರುತ್ತೆ, ಆ ಆಶ್ರಮದ ಅಲ್ಲಿ ಇರುವಂಥ ಎಲ್ಲ ಸನ್ಯಾಸಿಗಳು ಕೂಡ ನಿರುಪಯುಕ್ತರು ಅನ್ನುವ ಒಂದು ಭಾವನೆ ಅಲ್ಲಿ ವ್ಯಕ್ತ ಆಗುತ್ತೆ. ಸೊ ಮಹಾರಾಜನಿಗೆ ಇವರೆಲ್ಲರ ಅಭಿಪ್ರಾಯವನ್ನು ಕೇಳಿದಾಗ ಹಿತ್ತಾಳೆ ಕಿವಿ ಅಂತ ಹೇಳ್ತಾರಲ್ಲ, ಅಂದರೆ ತಾನು ಕೇಳಿದ್ದೆಲ್ಲವನ್ನ ನಂಬುವುದು. ಸೊ ಮಂತ್ರಿಗಳು, ಸೇನಾಧಿಪತಿಗಳು, ಆಸ್ಥಾನದಲ್ಲಿರುವ ಪ್ರಮುಖರು ಅಂತ ಹೇಳಿದರೆ ಅವರೆಲ್ಲರೂ ರಾಜ್ಯದ ಹಿತವನ್ನೇ ಬಯಸುವವರು. ಹಾಗಾಗಿ ಅವ್ರು ಹೇಳ್ತಾ ಇರುವ ಮಾತಿನಲ್ಲಿ ಏನೋ ಸಾರಾಂಶ ಇದೆ ಅಂತ ಹೇಳಿ ಮಹಾರಾಜರಿಗೂ ಕೂಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಮಹಾರಾಜರು ಕೊನೆಯದಾಗಿ ಹೇಳ್ತಾರೆ, ಆಯಿತು, ನಾನು ಆಶ್ರಮದ ಮುಖ್ಯಸ್ಥರಾದ ಏನು ಮಹರ್ಷಿ ಗುರುಗಳಿದ್ದಾರೆ ಅವರನ್ನು ಕರೆಸಿ ಅವರ ಹತ್ರ ಸಮಾಲೋಚನೆಯನ್ನು ಮಾಡ್ತೇನೆ, ಇದರ ಬಗ್ಗೆ ಸೂಕ್ತ ನಿರ್ಣಯವನ್ನು ತಗೊಳ್ತೇನೆ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಅನಂತರ ಅವರು ಕರೆಯೋಲೆಯನ್ನು ಕಳಿಸ್ತಾರೆ ಗುರುಗಳಿಗೆ. ಸೊ ಗುರೂಜಿ ಆಶ್ರಮದಿಂದ ಮಹಾರಾಜರನ್ನು ಕಾಣಲಿಕ್ಕೆ ಬರ್ತಾರೆ. ಮಹಾರಾಜರು ತಮಗೆ ಬಂದಿರುವ ಎಲ್ಲ ದೂರುಗಳನ್ನು ಹೇಳಿದಾಗ ಮಾಸ್ಟರ್ಗಳು ಹೇಳ್ತಾರೆ, ಆಯಿತು, ನೀವು ಹೇಳಿದ ಎಲ್ಲ ಮಾತನ್ನು ನಾನು ಕೇಳಿಸ್ಕೊಂಡಿದ್ದೇನೆ ಅಂತ ಹೇಳಿ ಮುಗುಳ್ನಗ್ತಾರೆ. ಸೊ ಅವರು ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸದೇ ಇದ್ದಾಗ ಮಹಾರಾಜರಿಗೆ ಆಶ್ಚರ್ಯ ಆಗುತ್ತೆ.
ಸಹಜವಾಗಿ ನಾವೇನು ಬಯಸ್ತೇವೆ, ನಾವು ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಿದಾಗ, ಏನಾದರೂ ಹೇಳಿದಾಗ ನಾವು ಪ್ರತಿಕ್ರಿಯೆಯನ್ನು ಬಯಸ್ತೇವೆ, ಹೌದು ಅಥವಾ ಅಲ್ಲ ಅನ್ನುವಂಥದ್ದು. ನಮ್ಮ ಸಹಜವಾದ ನೇಚರ್ ಹೇಗಿರುತ್ತೆ, ವಾದ ಕೀಳಿತೇವೆ, ಇಲ್ಲ ನಮ್ಮಲ್ಲಿ ಹಾಗಿಲ್ವೇ ಇಲ್ಲ ಅಂತ. ಆದರೆ ಇಲ್ಲಿ ಮಹರ್ಷಿಗಳು ಏನನ್ನೂ ಮಾತಾಡುವುದಿಲ್ಲ, ಮುಗುಳ್ನಕ್ಕು ಸುಮ್ಮನಾಗ್ತಾರೆ. ಅನಂತರ ಅವರು ಮಹಾರಾಜರಿಗೆ ಒಂದು ಮಾತನ್ನು ಹೇಳ್ತಾರೆ, ಆಯಿತು, ನಿಮ್ಮ ಎಲ್ಲ ಮಾತುಗಳನ್ನು ನಾನು ಆಲಿಸಿದ್ದೇನೆ. ಇದೆಲ್ಲದಕ್ಕೂ ನೀವು ಸರಿಯಾದ ಪರಿಹಾರ ಅಥವಾ ಉತ್ತರ ಕಂಡುಕೊಳ್ಳುವ ಮೊದಲು ನಾನು ನಿಮ್ಮನ್ನು ರಾತ್ರಿ ಒಮ್ಮೆ ಭೇಟಿಯಾಗಬೇಕು, ರಾತ್ರಿಯ ಸಮಯದಲ್ಲಿ ನೀವು ನನ್ನ ಜೊತೆ ಬರಬೇಕು ಅಂತ ಹೇಳಿ. ರಾತ್ರಿ ಮಧ್ಯರಾತ್ರಿ ಒಂದು 2 ಗಂಟೆಯ ಹೊತ್ತಿಗೆ ನೀವು ನನ್ನ ಜೊತೆಯಲ್ಲಿ ಬರಬೇಕು, ನಾನು ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ತೇನೆ ಅಂತ. ಸೊ ಮಹಾರಾಜರು ಆ ಮಹರ್ಷಿಗಳಿಗೆ ತುಂಬ ಮರ್ಯಾದೆಯನ್ನು ಕೊಡ್ತಾ ಇರೋದ್ರಿಂದಾಗಿ ಸೊ ಅವರ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ, ಆಯಿತು ಅಂತ ಹೇಳ್ತಾರೆ. ಇಬ್ಬರು ಸೊ ಅವತ್ತಿನ ದಿನ ರಾತ್ರಿ ಆಶ್ರಮದಿಂದ ಬಂದಂಥ ಸನ್ಯಾಸಿಯ ಒಂದು ಮುಖ್ಯಸ್ಥರು ಮಹಾರಾಜರನ್ನು ಕರೆದುಕೊಂಡು ಅವರ ರಾಜಪಥದಲ್ಲಿ ಹೋಗ್ತಾ ಮೊದಲನೇದಾಗಿ ಮಂತ್ರಿಯ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಸೊ ಮಹಾರಾಜರು ಸುಮ್ಮನೆ ಅವರನ್ನು ಹಿಂಬಾಲಿಸ್ತಾ ಇರ್ತಾರೆ, ಏನನ್ನು ಕೂಡ ಪ್ರಶ್ನೆ ಮಾಡೋದಿಲ್ಲ. ಮಂತ್ರಿಯ ಮನೆಗೆ ತಲುಪಿದಾಗ ಶಯಾಗ್ರಹದಲ್ಲಿ ಮಂತ್ರಿ ಮಲಗಿರ್ತಾರೆ. ಸೊ ಆಳವಾದ ಒಂದು ನಿದ್ದೆಯಲ್ಲಿರ್ತಾರೆ. ಗುರುಗಳೇನು ಮಾಡ್ತಾರೆ, ಒಂದು ತಂಬಿಗೆ ನೀರನ್ನು ತೆಗೆದುಕೊಂಡು ಮಂತ್ರಿಗಳ ತಲೆಯ ಮೇಲೆ ಸುರಿತಾರೆ. ಆಳವಾದ ನಿದ್ರೆಯಲ್ಲಿದ್ದ ಮಂತ್ರಿಗೆ ತಲೆಯ ಮೇಲೆ ನೀರು ಬಿದ್ದ ಕೂಡಲೇ ಅತಿಯಾದ ಕೋಪ ಬರುತ್ತೆ. ತುಂಬ ಅವ್ಯಾಚ ಶಬ್ದಗಳಿಂದ ಅವರು ಬೈತಾರೆ. ಸೊ ತುಂಬ ಕೆಟ್ಟ ಪದಗಳನ್ನು ಅವರು ಉಚ್ಚಾರಣೆ ಮಾಡ್ತಾರೆ. ಸೊ ಮಂತ್ರಿಯ ಬಾಯಿಯಿಂದ ಬಂದಂತಹ ಮಾತುಗಳನ್ನು ಕೇಳಿ ಮಹಾರಾಜರಿಗೆ ಆಶ್ಚರ್ಯ ಆಗುತ್ತೆ. ಸೊ ಆಸ್ಥಾನದಲ್ಲಿ ಇಷ್ಟೊಂದು ಕೋಮಲವಾಗಿ ಮೃದುವಾಗಿ ಮಾತಾಡುವ ಮಂತ್ರಿಯ ಈ ಥರ ಕಠೋರವಾದ ಕೆಟ್ಟ ಪದಗಳನ್ನು ಮಾತಾಡ್ತಿದ್ದಾರಲ್ಲ ಅಂತ ಹೇಳಿ ಆಯಿತು. ಅಲ್ಲಿಂದ ಮತ್ತೆ ಅವರು ನೆಕ್ಸ್ಟು ಸೇನಾಧಿಪತಿಯ ಮನೆಗೆ ಕರೆದುಕೊಂಡು ಹೋಗ್ತಾರೆ ಮಹರ್ಷಿಗಳು. ಅಲ್ಲಿ ಕೂಡ ನಿದ್ರೆಯಲ್ಲಿ ಇರ್ತಾರೆ. ಸೊ ಸೇಮ್ ಅಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ. ಸೇನಾಧಿಪತಿಯ ಮುಖದ ಮೇಲೆ ನೀರನ್ನು ಎರಚಿದಾಗ ಸೊ ಒಮ್ಮೆಲೆ ಕೋಪದಿಂದ ಎದ್ದು ಕುಳಿತ ಸೇನಾಧಿಪತಿಯ ಬಾಯಿಂದ ಬಂದಂತಹ ಕೆಟ್ಟ ಪದಗಳನ್ನು ಕೇಳಿ ಮಹಾರಾಜರಿಗೆ ದಿಗ್ಭ್ರಮೆ ಆಗುತ್ತೆ. ಸೊ ಇಷ್ಟು ಕೆಟ್ಟದಾಗಿ ಇವರೆಲ್ಲ ಮಾತಾಡ್ತಾರೆ, ಇವರ ಬಾಯಿಂದ ಇಷ್ಟೊಂದು ಕೆಟ್ಟ ಪದಗಳು ಬರುತ್ತಾ ಅಂತ ಆಶ್ಚರ್ಯ ಕೂಡ ಆಗುತ್ತೆ. ಅದೇ ರೀತಿ ಇನ್ನೆರಡು ಪ್ರಮುಖರ ಮನೆಗೂ ಕೂಡ ಗುರುಗಳು ಮಹಾರಾಜರನ್ನು ಕರೆದುಕೊಂಡು ಹೋಗ್ತಾರೆ. ಎಲ್ಲರ ಒಂದು ಪ್ರತಿಕ್ರಿಯೆ ಇದೇ ರೀತಿ ಇರುತ್ತೆ. ಕೋಪ ಬಂದ ಕೂಡಲೇ ಸಿಟ್ಟಿನಲ್ಲಿ ಅರ್ಧ ನಿದ್ದೆಯಿಂದ ಎಚ್ಚರ ಮಾಡಿದವರ ಮೇಲೆ ಅವ್ಯಾಚ ಶಬ್ದಗಳಿಂದ ಬೈಯುವಂಥ ಪದಗಳ ಪ್ರಯೋಗ ಅಲ್ಲಿ ನಡೆಯುತ್ತೆ. ಕೊನೆಯದಾಗಿ ಮಹರ್ಷಿಗಳು ಮಹಾರಾಜರನ್ನ ಆಶ್ರಮಕ್ಕೆ ಕರೆದುಕೊಂಡು ಬರ್ತಾರೆ. ಆಶ್ರಮದಲ್ಲಿ ಕೂಡ ಅಲ್ಲಿದ್ದಂಥ ಎಲ್ಲ ಯುವ ಸನ್ಯಾಸಿಗಳು ನಿದ್ದೆಯಲ್ಲಿರ್ತಾರೆ. ಅವರ ಮುಖದ ಮೇಲೂ ಕೂಡ ತಣ್ಣೀರನ್ನು ಎರಚಿದಾಗ ನಿದ್ದೆಯಿಂದ ಎದ್ದು ಕೂತ್ಕೊಂಡ ಸನ್ಯಾಸಿಯರು ಹೇಳ್ತಾರೆ, ಶಿವ ಶಿವ ಪರಮಾತ್ಮ ಅಂತ ಹೇಳಿ ಒಮ್ಮೆಲೆ ಗಾಬರಿಯಿಂದ ಎದ್ದು ಕೂತ್ಕೊಳ್ತಾರೆ. ಅವರ ಬಾಯಿಂದ ಕೇವಲ ಶಿವನಾಮ ಸ್ಮರಣೆ ಮಾತ್ರ ಬರುತ್ತೆ. ಸೊ ಇದೆಲ್ಲವನ್ನ ಆದ ನಂತರ ಮಹರ್ಷಿಗಳು ಮಹಾರಾಜರನ್ನ ಹೊರಗೆ ಕರ್ಕೊಂಡು ಬರ್ತಾರೆ. ಆಶ್ರಮದ ಮುಖ್ಯ ದ್ವಾರಕ್ಕೆ ಕರ್ಕೊಂಡು ಬಂದು ಹೇಳ್ತಾರೆ, ನಾನೇನು ಉತ್ತರವನ್ನು ಕೊಡಬೇಕಂತ ಇದ್ದೆ ಆ ಉತ್ತರ ನಿಮಗೆ ಇಲ್ಲಿ ಸಿಕ್ಕಿದೆ ಅಂದ್ಕೊಳ್ತೇನೆ. ನೀವು ಇದುವರೆಗೂ ಭೇಟಿ ಮಾಡಿದ ನಿಮ್ಮ ಆಸ್ಥಾನದ ಮಂತ್ರಿ ಇರ್ಬೋದು, ಸೇನಾಧಿಪತಿ ಇರ್ಬೋದು ಅಥವಾ ಪ್ರಮುಖರು ಇರ್ಬೋದು, ಅವರೆಲ್ಲರ ಮಾತು ಅವರು ಕೋಪ ಬಂದಾಗ ಯಾವ ರೀತಿ ವ್ಯಕ್ತಪಡಿಸಿದ್ರು ಅದು ಅವರ ಸಹಜ ಗುಣ ಆಗಿರುತ್ತೆ. ಸೊ ಮನುಷ್ಯನ ಸಹಜ ಗುಣ ಅವನ ಕೋಪದಲ್ಲಿದ್ದಾಗ ಹೊರಬರುತ್ತೆ. ಅದೇ ರೀತಿ ಅವನ ಒಂದು ಮೂಲ ಮಾತುಗಾರಿಕೆ ಅಥವಾ ಅವನ ವ್ಯಕ್ತಿತ್ವ ಹೇಗಿದೆ ಅನ್ನುವುದು ಅವನ ಮಾತಿನಲ್ಲಿ ಗೊತ್ತಾಗುತ್ತೆ. ಅಂಡ್ ಆ ಪದಗಳ ಬಳಕೆಯಿಂದಾಗಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅರ್ಥ ಮಾಡ್ಕೋಬಹುದು. ಸೊ ಅವರ ಗುಣ ಹೇಗಿದೆ, ಅವರ ವ್ಯಕ್ತಿತ್ವ ಹೇಗಿದೆ, ಅವರ ಸಂಸ್ಕಾರ ಹೇಗಿದೆ ಅನ್ನೋದರನ್ನ ಅವರ ಮಾತುಗಳು ನಿಮಗೆ ತೋರ್ಪಡಿಸಿದೆ. ಅದೇ ರೀತಿ ನಮ್ಮ ಆಶ್ರಮದಲ್ಲಿ ಇರುವ ಇಲ್ಲಿ ಬೆಳೆಯುತ್ತಿರುವ ಅದೇ ರೀತಿ ಇಲ್ಲಿ ಬಂದಿರುವಂಥ ಎಲ್ಲ ಏನು ಸನ್ಯಾಸಿಗಳಿದ್ದಾರೆ ಅವರ ವ್ಯಕ್ತಿತ್ವ ಹೇಗಿರ್ಬೋದು ಅನ್ನೋದು ಅಥವಾ ಅವರು ಏನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅವರ ಮಾತಿನಿಂದನೇ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಪ್ರತ್ಯೇಕವಾಗಿ ನಾನು ಹೇಳಬೇಕಾಗಿಲ್ಲ. ಸೊ ಅವರ ಮನೋಭಾವಕ್ಕೆ ತಕ್ಕ ಹಾಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ಈ ಆಶ್ರಮ ಈ ಸಾಮ್ರಾಜ್ಯಕ್ಕೆ ಉಪಯುಕ್ತವೋ ಅಲ್ಲವೋ ಅನ್ನೋದನ್ನು ಈಗ ನೀವೇ ತೀರ್ಮಾನಿಸಿ. ಇಲ್ಲಿ ನಡೆಯುತ್ತಿರುವ ಧಾರ್ಮಿಕ
ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಇಲ್ಲಿನ ನೈತಿಕ ಶಿಕ್ಷಣ ಇರ್ಬೋದು, ಸಂಸ್ಕಾರ ಮತ್ತು ಮೌಲ್ಯಗಳು ನಿಮ್ಮ ಸಾಮ್ರಾಜ್ಯಕ್ಕೆ ಎಷ್ಟು ಕೊಡುಗೆಯನ್ನು ಕೊಡಬಹುದು ಅನ್ನೋದರ ಅರಿವು ನಿಮಗೆ ಆಗಿದೆ ಅಂದ್ಕೊಳ್ತೇನೆ ಅಂತ ಹೇಳಿ ಗುರುಗಳು ಒಂದು ಆಳವಾದ ವಿಮರ್ಶಾತ್ಮಕ ಮಾತುಗಳನ್ನು ಹೇಳ್ತಾರೆ. ಇದನ್ನು ಕೇಳಿದಂಥ ಮಹಾರಾಜರಿಗೆ ಏನು ಮಾತಾಡ್ಬೇಕಂತಾನೆ ತೋಚುವುದಿಲ್ಲ. ಅವರಿಗೆ ಸತ್ಯ ದರ್ಶನ ಆಗುತ್ತೆ. ಅನಂತರ ಅವರು ಗುರುಗಳ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳ್ತಾರೆ. ಸೊ ಬೇರೆಯವರ ಮಾತುಗಳನ್ನ, ಚಾಡಿಯ ಮಾತುಗಳನ್ನ ಕೇಳಿ ನಾನು ಒಂದು ಕ್ಷಣ ನಿಮ್ಮನ್ನ, ನಿಮ್ಮ ಆಶ್ರಮವನ್ನ, ಇಲ್ಲಿ ನಡೆಯುತ್ತಿರುವ ಕೆಲಸ ಕಾರ್ಯಗಳನ್ನ ಸಂದೇಹದಿಂದ ನೋಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ಗುರುಗಳೇ ಅಂತ ಹೇಳ್ತಾರೆ. ಸೊ ಈ ಕತೆ ಆಸ್ಥಾನ, ಮಹಾರಾಜ, ಗುರುಗಳು ಇದೆಲ್ಲವೂ ಕೂಡ ಕಾಲ್ಪನಿಕ ಆಗಿರ್ಬೋದು. ಆದರೆ ಈ ಕಥೆಯಲ್ಲಿರುವಂಥ ಒಂದು ತಾತ್ಪರ್ಯ ಅಂಡ್ ಈ ಕಥೆಯ ಒಂದು ಪಾಠ ಏನು ಅಂತ ಹೇಳಿದರೆ, ನಮಗೆ ಒಬ್ಬ ವ್ಯಕ್ತಿ ಯಾವ ಥರದವರು ಅಂತ ಹೇಳಿ ಗೊತ್ತಾಗಬೇಕಂದ್ರೆ ಅವರ ಮಾತಿನಿಂದ ಗೊತ್ತಾಗುತ್ತೆ ಅಂತ ಹೇಳ್ತೇವೆ. ಅದು ಕೂಡ ಮಾತು ಕೆಲವೊಮ್ಮೆ ನಾಟಕೀಯವಾಗಿ ಇರುತ್ತೆ. ಸೊ ಎಲ್ಲರ ಎದುರು ಇರುವಾಗ ಮಾತಾಡುವ ರೀತಿಯೇ ಬೇರೆ, ಅಥವಾ ಕೋಪ ಬಂದಾಗ ಅಥವಾ ಬೇರೆಯವರ ಎದುರುಗಡೆ ಮಾತಾಡುವ ರೀತಿಯೇ ಬೇರೆ. ಈ ಥರದ ಡಬಲ್ ಸ್ಟ್ಯಾಂಡರ್ಡ್ ಜನಗಳನ್ನು ನಾವು ತುಂಬ ಸಲ ಭೇಟಿ ಆಗ್ತೇವೆ. ನಮ್ಮ ಕಾರ್ಯಕ್ಷೇತ್ರದಲ್ಲಿರ್ಬೋದು, ಅಥವಾ ಸಂಬಂಧಗಳಲ್ಲಿರ್ಬೋದು, ಸಮಾಜದಲ್ಲಿ ವ್ಯವಹರಿಸುವಾಗ ಅಲ್ವಾ. ಆದರೆ ವ್ಯಕ್ತಿಯ ನಿಜವಾದ ಬಣ್ಣ ಅಥವಾ ಅವರು ಮಾತಾಡುವ ರೀತಿ, ಅವರ ಸಂಸ್ಕಾರ, ಸಂಸ್ಕೃತಿ ಯಾವ ತರಹದ್ದು ಅಂತ ಹೇಳಿ ಅವರು ಕೋಪ ಬಂದಾಗ ಬಳಸುವ ಪದಗಳಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇದರಿಂದ ನಾವು ಕಲಿಬಹುದಾಗಿರುವ 2 ಪಾಠಗಳಂತ ಹೇಳಿದರೆ, ನಾವು ಈಗಾಗಲೇ ಆ ಥರದ ಪದಗಳನ್ನು ಬಳಕೆ ಮಾಡ್ತಾ ಇದ್ರೆ ಸೊ ಇವತ್ತಿನಿಂದನೇ ನಾವು ಅದನ್ನು ಸ್ಟಾಪ್ ಮಾಡುವುದು ಮತ್ತು ಒಳ್ಳೆಯ ಪದಗಳನ್ನು ಬಳಸುವಂಥದ್ದನ್ನು ಕಲಿಬೇಕು. ಒಳ್ಳೆಯ ಪದಗಳನ್ನು ನಾವು ಬಳಸಬೇಕು ಅಂದರೆ ಒಳ್ಳೆಯ ಸಂಸ್ಕಾರಗಳನ್ನು ನಮ್ಮೊಳಗೆ ನಾವು ಬೆಳೆಸ್ಕೋಬೇಕು. ಈ ಒಳ್ಳೆಯ ಸಂಸ್ಕಾರಗಳಂದರೆ ಏನು? ಬೇರೆಯವರ ಬಗ್ಗೆ ಗೊತ್ತಿಲ್ಲದೆ ಪ್ರತಿಕ್ರಿಯೆ ನೀಡುವಂಥದ್ದು, ಬೇರೆಯವರ ತಪ್ಪುಗಳನ್ನು ವಿಮರ್ಶೆ ಮಾಡುವಂಥದ್ದು, ಬೇರೆಯವರು ಮಾಡಿದ್ದನ್ನು ತಪ್ಪು ಅಂತ ಹೇಳಿ ನಾವೇ ಜಡ್ಜ್ಮೆಂಟಲ್ ಆಗಿ ಮಾತಾಡುವಂಥದ್ದು. ಸೊ ಇವುಗಳನ್ನು ನಾವು ಬಿಟ್ಟಾಗ ನಾವು ಅಂತಹ ಪ್ರತಿಕ್ರಿಯೆಗಳನ್ನು, ಆ ಪದಗಳನ್ನು ಬಳಸುವ ಪ್ರಮೇಯವೇ ಬರುವುದಿಲ್ಲ. ಅಲ್ಲಿ ಯಾವುದೇ ಸನ್ನಿವೇಶ ನಡೆದರೂ ಕೂಡ ನಾವು ಸಹಜವಾದ, ಉತ್ತಮವಾದ ರೀತಿಯಲ್ಲಿ ವರ್ತಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ನಿಮ್ಮ ಜೊತೆ ವ್ಯವಹರಿಸುವ ಇತರರು ಕೂಡ ಅವರಿಗೆ ಕೋಪ ಬಂದಾಗ ಅಥವಾ ಬೇರೆಯವರ ಬಗ್ಗೆ ಮಾತಾಡುವಾಗ ಯಾವ ರೀತಿಯ ಪದಗಳನ್ನು ಬಳಸ್ತಾ ಇದ್ದಾರೆ ಅಂತ ನೀವು ಒಂದು ಕ್ಷಣ ಅವಲೋಕನ ಮಾಡಿ ನೋಡಿದರೆ ಅಂಥವರ ಸ್ನೇಹವನ್ನು ನೀವು ಮುಂದುವರಿಸಬೇಕಾ ಅಥವಾ ಅಲ್ಲೇ ಕಟ್ ಮಾಡಬೇಕಾ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ವ್ಯಕ್ತಿಯ ವ್ಯಕ್ತಿತ್ವ ಅವರ ಮಾತಿನಲ್ಲಿದೆ. ಮಾತು ಅವರ ಸಂಸ್ಕೃತಿ ಮತ್ತು ಸಂಸ್ಕಾರದ ಪ್ರತೀಕವಾಗಿ ಬರುತ್ತೆ. ಇದು ಇವತ್ತಿನ ಈ ಒಂದು ವಾರದ ಕಥೆಯ ಮುಖ್ಯ ಅನುಭವ ಆಗಿತ್ತು ಮತ್ತು ಪಾಠವಾಗಿತ್ತು. ಈ ಕಥೆಗಳು, ಇಲ್ಲಿ ಕಲಿತ ಅನುಭವಗಳು ಅಥವಾ ಈ ಒಂದು ಸಾರಾಂಶಗಳು ನಿಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಪ್ರಮಾಣದ ಬದಲಾವಣೆಗೆ ಅವಕಾಶ ಆಗಬೇಕು ಅಂತ ಹೇಳಿದರೆ ನೀವೇನನ್ನ ಕೇಳ್ತೀರಾ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡ ನಂತರ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಾಲೆಡ್ಜ್ ವಿತೌಟ್ ಆ್ಯಕ್ಷನ್ ಈಸ್ ವೇಸ್ಟ್. ಸೊ ನಿಮ್ಮ ನಾಲೆಡ್ಜನ್ನು ಹೆಚ್ಚಿಸ್ಕೊಂಡ್ರೆ ಮಾತ್ರ ಸಾಕಾಗುವುದಿಲ್ಲ. ಅದನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ನನ್ನ ವಿಡಿಯೋಗಳು, ನನ್ನ ಸ್ಟೋರಿಗಳು, ನನ್ನ ಕಂಟೆಂಟ್ಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದರಿಂದಾಗಿ ನಿಮ್ಮ ಅಭಿಪ್ರಾಯಗಳು ನನಗೆ ಗೊತ್ತಾಗುತ್ತೆ. ಬೇರೆಯವರ ಜೊತೆ ಹಂಚ್ಕೋಬೇಕು ಅಂತ ಹೇಳಿದರೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಜೈ ಗುರುದೇವ್. ನಮಸ್ತೆ.